ನಾವು ತಮಿಳುನಾಡಿನ ಶ್ರೀಕಾಳಿ ಅನ್ನುವಂಥ ಬರ್ದಂತೆ ಆದರೂ ಕ್ಯಾಪ್ಚರ್ ಮಾಡ್ಕೊಂಡೆ ಅವ್ರು ನೋಡಿ ತಪ್ಸ್ಕೊಂಡ್ಬಿಟ್ಟಿದ್ದ ಗೈಸ್ ಇವನ್ನ ಹುಡ್ಕೋ. ಇದು ಸೋಮವಾರ ಮಾರ್ನಿಂಗ್. ಮೋಸ್ಟ್ ಆಲ್ ತುಂಬ ಜನಕ್ಕೆ ಬೀಚ್ ಅಂದ್ರೆ ಪರಾಶಕ್ತಿ ನಮ್ಮೆಲ್ಲರ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ, ಮಂಡೇ, ಟ್ಯೂಸ್ಡೇ 3 ಡೇಸ್ ವ್ಲಾಗ್ ಆಗಿರುತ್ತೆ. ಈಗ ನಾನು ಸಂಡೇ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಈಗ ನಾವು ತಮಿಳುನಾಡಿನ ಶ್ರೀಕಾಳಿ ಅನ್ನುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಾಣಿಸ್ತಾ ಇಲ್ಲ, ಫುಲ್ ಕತ್ಲಾಗ್ಬಿಟ್ಟಿದೆ. ಪೂರ್ತಿ ವ್ಲಾಗ್ನ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಕಾಣ್ತಿದೆ. ಶ್ರೀಕಾಳಿ ಶ್ರೀಕಾಳಿ ಊರ ಹೆಸರೇ ಶ್ರೀಕಾಳಿ. ನೈಟ್ ಆಗಿದೆ, ಏನೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದರೂ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಏನಾದರೂ ಅರ್ಕೆ ಮಾಡ್ಕೊಳ್ಳೋರು ಇಲ್ಲಿ ಈ ಥರ ಕುಂಕುಮನ ತಂದು ಸ್ವಸ್ತಿಕ್ನ ಬರಿಬೇಕಂತೆ. ಪಲ್ಲವಿ ಓ ಈ ದೇವ್ರನ್ನ ಫೋಟೋ ಹಿಡಿಬಾರ್ದಂತೆ, ಆದರೂ ಕ್ಯಾಪ್ಚರ್ ಮಾಡ್ಕೊಂಡೆ. ಅವ್ರು ನೋಡಿದ್ರೆ ಬೈ ಇವನು ತಪ್ಸ್ಕೊಂಡ್ಬಿಟ್ಟಿದ್ದ ಗೈಸ್. ಇವನ್ನ ಹುಡ್ಕೋಕೆ ನಮಗೆ ಅರ್ಧ ಅವರ್ ಆಯಿತು. ತರಲೆ ನನ್ನ ಮಗ. ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿ ಕಳೆದೋಗಿದ್ದ. ಇವನ್ನ ಹುಡ್ಕೋಕೆ ಎಲ್ಲರೂ ಒಂದು ಅರ್ಧ ಅವರ್, ಮುಕ್ಕಾಲು ಅವರ್ ತೊಗೊಂಡಿದ್ದೀವಿ. ಅಷ್ಟು ಭಯನೇ ಆಗೋಗಿತ್ತು. ಅದಕ್ಕೆ ಅವನು ನನ್ನ ಜೊತೆನೇ ಇದ್ದಾನೆ. ನಾನು ಎಲ್ಲೋದ್ರೂ ಇಲ್ಲೆಲ್ಲರೂ ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ದೇವಸ್ಥಾನ ಎಲ್ಲ ನೋಡಿಕೊಂಡು, ಕೆಲವೊಬ್ಬರು ಹೊರಟೋಗಿದ್ದಾರೆ, ಕೆಲವೊಬ್ಬರು ಬಸ್ ಹತ್ರ ಇದ್ದಾರೆ, ಕೆಲವೊಬ್ಬರು ದೇವಸ್ಥಾನದಲ್ಲೇ ಇದ್ದಾರೆ. ನಾವೊಂದು ಕಡೆ ಇದ್ದೀವಿ ವಿಡಿಯೋ ಮಾಡಿಕೊಂಡು. ಇವನು ನನ್ನ ಹಿಂದಿಂದೇನೆ ಬರ್ತಾಯಿದ್ದಾನೆ. ಬಾ ಹಶ್ವಾಗ್ತಿದೆ, ಏನಾದರೂ ತಿನ್ನೋಣ ಅಂತ ಹೇಳಿ ಪಾನಿಪುರಿ ಕೊಡಿಸ್ಬೇಕಂತೆ. ಹಾಗೆ ಕರೀತಾ ಆಯ್ತಾ ಅವನು ಬಂದುಬಿಟ್ಟು. ಬಾ 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 ಬಾ. ಎಲ್ಲ ಹೋದ್ರಾ? ಸ್ವಲ್ಪ ಜನ ಇವು ಹೊಳ್ಕೋತಾವ. ನಡಿ ಪುಟ್ಟ. ನಾವೀಗ ಶ್ರೀಕಾಳಿ ದೇವಸ್ಥಾನ ನೋಡಿಕೊಂಡು ನಂತರ ಈಗ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ವೈದ್ಯನಾಥೇಶ್ವರ ಟೆಂಪಲ್. ಈ ದೇವಸ್ಥಾನ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಹಾಗೆ ಇದು ಶ್ರದ್ಧೆಗೆ ಪ್ರಮುಖ ತಾಣವಾಗಿದೆ. ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಆಲ್ ಶಿವರಾತ್ರಿ ದಿನ ಅಥವಾ ಕಾರ್ತಿಕ ಮಾಸದಲ್ಲಿ ಬರ್ತಾರೆ ಎಲ್ಲರೂ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಅನುಭವವನ್ನು ಕೂಡ ಕಮೆಂಟ್ ಮಾಡಿ.
ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮುದ್ದೆ ಕಾಳು ಸಾಂಬಾರು ಹಪ್ಪಳ ಕೊಟ್ಟಿದ್ರು. ಇನ್ನು ನೈಟ್ ಊಟ ಮುಗಿಸ್ಕೊಂಡು ಹೊರಟಿದ್ದು. ಈಗ ಇಲ್ಲಿ ಒಂದು ಪ್ಲೇಸಲ್ಲಿ ಬಸ್ ನಿಲ್ಲಿಸಿದ್ದಾರೆ. ಇಲ್ಲಿ ತುಂಬ ಮಳೆ ಬಂತು, ನೋಡ್ತಾ ಇರ್ಬೋದು ನೀವು ಎಷ್ಟು ನೀರು ನಿಂತಿದೆ ಅಂತ. ಇಲ್ಲಿ ರೆಸ್ಟ್ ಮಾಡೋಕ್ಕೆ ರೂಮ್ ಮಾಡೋಕ್ಕೆ ಅಂತ ಬಂದಿರೋದು. ಈಗ ಮಾರ್ನಿಂಗ್ ಒಂದು 3:45 ಆಗಿದೆ ಟೈಮು. ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಲಾವ್, ಕೇಸರಿಬಾತ್, ಮೊಸರು ಕೊಟ್ಟಿದ್ದಾರೆ. ಹಾಯ್, ಇದು ಸೋಮವಾರ ಮಾರ್ನಿಂಗ್. ಎಲ್ಲರೂ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸಿಗ್ತೀನಿ. ಹಾಯ್ ಮಾಡಿ ಎಲ್ಲರೂ. ಈಗ ಬೀಚ್ ಹತ್ರ ಬಂದಿದ್ದೀವಿ. ನಾನಿಲ್ಲಿ ಹಾರ್ಟ್ ಬರಿತಾ ಇದ್ದೆ. ನನ್ನ ಅಕ್ಕನ ಮಗ ಹೇಳ್ಕೊಡ್ತಾ ಇದ್ದಾನೆ ನನಗೆ ಅಂತ ಬರಿ ಅಂತ. ನಾನು ಏನು ಬರೀಲಿ ಅಂತ ನೋಡ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು ಬೀಚ್ ಅಲ್ಲಿ ಯಾರಿಗೆಲ್ಲ ಇಷ್ಟ ಇರುತ್ತೆ ನೀರಲ್ಲೆಲ್ಲ ಆಟ ಆಡಬೇಕು ಅಂತ. ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ಬೀಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನೀರಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನನಗೂ ತುಂಬ ನೀರಂದರೆ ಇಷ್ಟ. ನನ್ನ ಅಕ್ಕನ ಮಗ ಅಂತೂ ಅವನು ಬೀಚಿಂದ ಹೊರಗಡೆ ಬಂದಮೇಲೆ ಒಂದು ½ ಅನ್ ಅವರ್ ನಾನು ಇನ್ನೂ ಆಡಬೇಕು ಅಂತ ಅಳ್ತಾನೆ ಇದ್ದ. ಇನ್ನು ಬೀಚಿಂದ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಇಲ್ಲಿ ಐಸ್ ತಿಂತಾ ಇದ್ದೀವಿ ನೋಡಿ. ಈ ಐಸ್ ಕ್ರೀಮ್ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಇಷ್ಟ ಅಂತಲೂ ಕಮೆಂಟ್ ಮಾಡಿ. ನಮಗೆ ಇದು ಚೈಲ್ಡ್ಹುಡ್ ಮೆಮೊರೀಸ್. ಇನ್ನು ಈ ಗ್ರೀನರಿ ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ಬಸ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಆ ಕ್ಲಿಪ್ನ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ.
ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಟೆಂಪಲ್ ಅನ್ಸುತ್ತೆ. ನಾವೀಗ ತಮಿಳುನಾಡಿನ ಪುಣ್ಣೈನಲ್ಲೂರು ಅನ್ನೋ ಒಂದು ಊರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಈ ದೇವಸ್ಥಾನದಲ್ಲಿ ಇಲ್ಲಿ ಈ ಥರ ಸ್ವಸ್ತಿಕ್ ಬರೆದ್ರೆ ಅಂದ್ಕೊಂಡಿದ್ದು ಒಳ್ಳೇದಾಗುತ್ತೆ ಅಂತ. ನಾವಿಲ್ಲಿ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವ ಟೆಂಪಲ್ಗೆ ಹೋದರೂ ಈ ಥರ ಬರಿತಾಯಿದ್ರು. ಹಾಗೆ ನಾನು ಕೂಡ ಬರುತ್ತೆ. ನಿನ್ನೆ ನಾವು ಒಂದು ಟೆಂಪಲ್ಗೆ ಹೋಗಿದ್ವಿ, ಅಲ್ಲೂ ಇದೇ ಥರ ಬರಿತಾಯಿದ್ರು. ದೇವ್ರನ್ನೆಲ್ಲ ಫೋಟೋ ವಿಡಿಯೋ ಇಟ್ಕೊಳ್ಳೋಕ್ಕೆ ಬಿಡಲ್ಲ, ಸೊ ಇಟ್ಕೊಂಡಿಲ್ಲ. ನಾವೀಗ ತಮಿಳುನಾಡಿನ ತ್ರಿಚಿ ಜಿಲ್ಲೆಯಲ್ಲಿರುವ ಸಮಯಪುರಂ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿಗೆ ಬಸ್ಗಳೆಲ್ಲ ಬರೋದಿಲ್ವಂತೆ, ಹಾಗೆ ಆಟೋನಲ್ಲಿ ಬಂದಿದ್ದು. ಈ ದೇವಸ್ಥಾನಕ್ಕೆ ಸೋಮವಾರ ಅಥವಾ ಶುಕ್ರವಾರ 2 ದಿನ ಬಂದರೆ ಇಲ್ಲಿನ ಪೂಜೆ ವಿಶೇಷ ಇರುತ್ತಂತೆ, ಅದನ್ನು ನೋಡ್ಬೋದು. ಹಾಗೆ ಈ ದೇವಿಯನ್ನು ಓಂ ಶಕ್ತಿ ಅಂತ ಕೂಡ ಕರೆಯುತ್ತಾರೆ. ಇನ್ನೊಂದು, ಈ ದೇವಸ್ಥಾನದಲ್ಲಿ ಉಪ್ಪು ಮತ್ತು ಮೆಣಸನ್ನು ಈ ರೀತಿ ಪೇಪರಲ್ಲಿ ಸೇಲ್ ಮಾಡ್ತಿರ್ತಾರೆ. ಅದನ್ನು ತೊಗೊಂಡ್ಬಂದು ಈ ರೀತಿ ದೇವಸ್ಥಾನದ ಒಳಗಡೆ ಅಲ್ಲಿ ಹಾಕಿದ್ರೆ ಇದು ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಬಂದು ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇದು ಲಾಸ್ಟ್ ಟೆಂಪಲ್ ಆಗಿತ್ತು ನಮ್ಮದು. ಇದು ಟ್ಯೂಸ್ಡೇ ಮಾರ್ನಿಂಗ್, ಇವತ್ತು ಸಂಕ್ರಾಂತಿ ಹಬ್ಬ. ಇನ್ನು ಇವತ್ತು ನಾವು ರಿಟರ್ನ್ ಇಲ್ಲ ಮನೆಗೆ ಬಂದಿದ್ದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಈಗ ನನ್ನ ಅಕ್ಕನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ
ಓಂ ಶಕ್ತಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಮಾಲೆನ ತೆಗೆಸ್ಕೊಂಡು ಮನೆಗೆ ಹೋಗಿ ಮತ್ತು ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕು. ಈಗ ಮಾಲೆನೂ ತೆಗೆಸ್ಕೊಳ್ತಾ ಇದ್ದೀನಿ. ಮಾಲೆ ತೆಗೆಸ್ಕೊಂಡ ನಂತರ ನಾನು ಅಮ್ಮನ ಮನೆಗೆ ಹಾಗೆ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಮನೆಗೆ ಬಂದಮೇಲೆ ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ಬಾಗಿಲು ಪೂಜೆ ಮಾಡಿ ಬಾಗಿಲಲ್ಲಿ ದೀಪ ಹಚ್ಚಿ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ನಾನು ಈಗ ಹಾಗೆ ಮಾಡಿಕೊಂಡು ಮನೆಗೆ ಹೊರಡ್ತೀನಿ. ಇದಾಗಿತ್ತು ನಮ್ಮ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗಿ ಬಂದಿದ್ದ ವ್ಲಾಗ್. ಓಂ ಶಕ್ತಿ ಆದಿಪರಾಶಕ್ತಿ ನಮ್ಮೆಲ್ಲರ ಕಷ್ಟ ನೋವುಗಳನ್ನು ದೂರ ಮಾಡಿ ಒಳ್ಳೆ ಆರೋಗ್ಯ, ಆಯಸ್ಸು, ಅಂತಸ್ತು, ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಎಲ್ಲನೂ ಕೊಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.